ಫ್ರೆಂಡ್ಸ್ ಇವನು ಅಪ್ಪ ಹೋದ್ರು, ಇವಾಗ ನೋಡಿ ಒಂದೊಂದೇ ಆನ್ ಮಾಡ್ಕೊಂಡು ಹೋಗ್ಬೇಕಿದು. ಏನೋ ಗಿಫ್ಟ್ ಆರ್ಡರ್ ಮಾಡಿದೆ ನನ್ನ ಬರ್ತ್ಡೇಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇವತ್ತು ಕೆಲಸ ಏನಂತ ಗೊತ್ತಿಲ್ಲ, ತೋಟ ಹತ್ರ ಹೋಗ್ಬೇಕಂತ ನಮ್ಮ ಅಪ್ಪ ಹೇಳಿದರು. ತೋಟ ಹತ್ರ ಹೋಗಿ ಕೊತ್ತಂಬರಿ ಸೊಪ್ಪಿಗೆ ನೀರು ಹಾಕಬೇಕು ಅಂದರು. ಬನ್ನಿ ಹೋಗಿ ತೋಟ ಹತ್ರ ಕೊತ್ತಂಬರಿ ಸೊಪ್ಪು ತೋರಿಸ್ತೀನಿ ಮತ್ತು ನೀರು ಹಾಕಬೇಕು. ನೋಡಿ ಬೆಳಗ್ಗೆ ನಮ್ಮ ಮನೆ ಮುಂದೆ ಹೆಂಗಿದೆ ನಾಯಿಗಳು. ಹೇ ಅಡಿ ಅಡೆ, ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಮ್ಮ ಡಾಗಿ ಅದಕ್ಕೆ ಮರಿ. ಬನ್ನಿ ನಮ್ಮ ರಥ ಇಲ್ಲೇ ಇದೆ, ಹೋಗೋಣ ತೋಟ ಹತ್ರ. ಫ್ರೆಂಡ್ಸ್ ನೋಡಿ, ಶಾಮಂತಿಗೆ ನೀರು ಉಣಿದಿರ ನೆನ್ನೆ ಅದ್ರದ್ದು ನೋಡಿ. ಇವಾಗ ಪಪ್ಪ ನೀರು ಬಿಟ್ಟವ್ರೆ, ತೋರಿಸ್ತೀನಿ ತಡೀರಿ. ನೀರು ಕಾಣಿಸ್ತಿದೆಯಾ? ಇವಾಗ ಒಂದು 10 ನಿಮಿಷ ಇದಕ್ಕೆ ನೀರು ಬಿಡಬೇಕು. ಈ ಥರ ನೀರು ನಿಂತ್ಕೋಬೇಕು ಅಂದರೆ ಇನ್ನೂ ಇವಾಗ ಸ್ಟಾರ್ಟಿಂಗ್, ಇವಾಗ ಬಿಟ್ಟಿರೋದು 10 ಕರೆಂಟ್ ಬಂದಿದೆ, ಇವಾಗ ಬಿಟ್ಟವ್ರೆ. ಇವೆಲ್ಲ ಚೆಕ್ ಮಾಡಬೇಕು, ಪೈಪೆಲ್ಲಾದ್ರೂ ಕಿತ್ತೋಗಿದೆಯಾ ಅಂತ. ಇವಾಗ ಚೆಕ್ ಮಾಡಿಕೊಂಡು ಆಮೇಲೆ ಒಂದು 10 ನಿಮಿಷ ಇದ್ದು ಮತ್ತೆ ಅಲ್ಲಿ ಬೇರೆ ತಗೋಬೇಕು ಆ ಕಡೆ. ನೋಡಿ ಫುಲ್ಲು ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನೋಡಿ ಅಲ್ಲಿ ಹೂವು ಕೊಯ್ಯಕ್ಕೆ ಬಂದಿದ್ದಾರೆ, ಹೂವು ಕೊಯ್ತಿದ್ದಾರೆ ಅವರು. ಈಗ ಇದಕ್ಕೆ 10 ನಿಮಿಷ ಬಿಟ್ಬಿಟ್ಟು ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಮರ ಹತ್ರ, ಅಲ್ಲಿ ದೊಡ್ಡ ಮರ ಇದೆಯಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಅಪ್ಪ ಅಲ್ಲಿ ಲಾಸ್ಟಲ್ಲಿ ಇದ್ದಾರೆ. ನಾನು ಹೋಗಿ ಇವಾಗ ನೀರು ಹಾಕಬೇಕು. ನಮ್ಮ ಅಪ್ಪನ ಮನೆಗೆ ಕಳಿಸ್ಬೇಕು. ನಮ್ಮ ಅಪ್ಪಕ್ಕೇನು ಕೆಲಸ ಇದೆ ಅಂತೆ, ಅದೇ ನಮ್ಮ ಅಪ್ಪನ ಮನೆಗೆ ಕಳಿಸಿ ನಾನು ಇವಾಗ ಇಲ್ಲಿ ನೀರು ಹಾಕಬೇಕು. ಬನ್ನಿ ಹೋಣ. ನೋಡಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಐತಿ, ಇವಾಗ ಬೆಳೀತಾ ಇದೆ, ಕಡ್ಡಿಲಿ ಹಾಕಿದ್ದೀವಿ. ಇದು ಏನು, ಇದು ಬೀನ್ಸು, ಮತ್ತು ಇದು ದಾಸವಾಳ ಹೂವು ಎಲ್ಲ ಕಲರ್ದು, ಮತ್ತು ಇದು ಮಲ್ಲಿಗೆ ಹೂವು, ಮತ್ತು ಇದೇನೋ ಗೊತ್ತಿಲ್ಲ, ಇದು ಸೇಮ್ ಮಲ್ಲಿಗೆ ಹೂವನೇ. ಮತ್ತು ಕಲ್ಲಂಗಡಿ ಗಿಡ ನೋಡಿ, ಕಾಯಿ ಬಿಟ್ಟಿದೆ ನೋಡಿ, ಕಾಯಿ ಹೂವು ನೋಡಿ ಫುಲ್ಲು. ಇದು ಊಣಿ ಅಮ್ಮಮ್ಮ ಅಂದರೆ ಒಂದು 7 ವರ್ಷ ಆಯ್ತು, ಇವಾಗ ಬೆಳೆದಿರೋದು. ಫ್ರೆಂಡ್ಸ್ ಇವಾಗ ನಮ್ಮ ಅಪ್ಪ ಹೋದ್ರು, ಇವಾಗ ನೋಡಿ ಒಂದೊಂದೇ ಆನ್ ಮಾಡ್ಕೊಂಡು ಹೋಗ್ಬೇಕಿದು. ಇಂಥದ್ದು 6 ಆನ್ ಮಾಡಬೇಕು. ರೈನ್ ಪೈಪ್ ಅಂತಾರೆ ಇದನ್ನ. ನೀರು ಯಾವ ಥರ ಬೀಳ್ತಿದೆ ಅಂತ ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಇಲ್ಲಿ ನೀರು ಬೀಳ್ತಾಯಿದೆ ನೋಡಿ, ಈ ಥರ ರೈನ್ ಪೈಪು ಚಿಮ್ಮುತ್ತೆ ಮೇಲೆಗೆ ನೋಡಿ. ಇವಾಗ ಇಲ್ಲೂ ಕಾಣಿಸ್ಬೋದು, ಕಾಣಿಸ್ತಿದ್ಯಾ? ಈ ಥರ ಚಿಮ್ಮುತ್ತೆ ಮೇಲೆಗೆ. ಇವಾಗ ಇವನ್ನ ಆಫ್ ಮಾಡ್ಕೊಂಡು ಹೋಗ್ಬೇಕು. ಆ 1, ಆ 2, ಆ 3, 5, 8. ಈ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭಾವನ. ಫ್ರೆಂಡ್ಸ್ ಇದು 3 ಸತಿ ಕರೆಂಟ್ ಆಯಿತು. ಇವಾಗ ಲಾಸ್ಟ್ ನಮ್ಮ ಅಪ್ಪ ಆಫ್ ಮಾಡ್ಕೊಂಬಂದ್ಬಿಡು ಅಂತಂದರು, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. 2:15 ಆಗೋಯ್ತು. ಇವಾಗ ಊಟ ಬೇರೆ ಇಲ್ಲ, ಹೋಗಿ ಊಟ ಮಾಡಿ ಬನ್ನಿ ಇವಾಗ ಮನೆಗೆ ಹತ್ರ ಹೋಗೋಣ. ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕ ಏನೋ ಗಿಫ್ಟ್ ಆರ್ಡರ್ ಮಾಡಿದೆ ನನ್ನ ಬರ್ತ್ಡೇಗೆ, ಅದು ಏನಂತ ಗೊತ್ತಿಲ್ಲ. ಸರಿ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ ಏನು ಮಾಡಿದ್ದಾರೆ ಅಂತ. ಲೇಬಲ್ ಎಲ್ಲ ಅಯ್ಯೋ ಲೈಟ್ ಏನೋ ಇದ್ದಂಗೆ ಇದೆ. ಯಾವ್ದು ಮಾಡೋಣ ಫಸ್ಟು? ಇದು ಮಾಡೋಣ ಬನ್ನಿ, ದೊಡ್ಡ ಬಾಕ್ಸ್. ಏನು ಸಾಕು ಇಲ್ಲ, ಇದು ಇನ್ನೊಂದು ಚಾಕು ತೊಗೊಂಡ್ಬರ್ತೀನಿ. ಇದರಲ್ಲಿ ತಾನೆ ಇವಾಗ ಒಂದು ಬ್ಲೇಡ್ ಎತ್ಕೊಂಬಂದೆ. ಬನ್ನಿ ಇದು ಹರಿತಿಲ್ಲ ನಾನು. ಬಾಕ್ಸ್ ಫುಲ್ಲು
ಪ್ಯಾಕಿಂಗ್ ಕಟ್ ಮಾಡೋಣ. ಸೈಡ್ ಬಾಕ್ಸ್ ಇದೆ, ಆ ಕಡೆ ಓಪನಿಂಗ್, ಈ ಕಡೆ ನೋಡಿ ಓಪನಿಂಗ್. ಓಪನ್ ಮಾಡೋಣ. ಫ್ರೆಂಡ್ಸ್ ಇದು ಸ್ಟ್ಯಾಂಡು, ಈ ಸ್ಟ್ಯಾಂಡು ಫೋನ್ ಸ್ಟ್ಯಾಂಡು, ಕ್ಯಾಮ್ರಾ ಸ್ಟ್ಯಾಂಡು ಎಲ್ಲ ಇದು ಹೋಗುತ್ತೆ. ಇದು ಇನ್ನೊಂದು ಬಾಕ್ಸ್ ಇದೆ, ಅದು ನೋಡೋಣ ಅದೇನಿದೆ ಅದು. ರಿಂಗ್ ಲೈಟು, ರಿಂಗ್ ಲೈಟು ನನಗೋಸ್ಕರ ಆರ್ಡ್ರ್ ಮಾಡಿದೆ. ರಿಂಗ್ ಲೈಟ್ ನೋಡಿ, ಕಾಣಿಸ್ತಿದೆಯಾ? ರಿಂಗ್ ಲೈಟ್ ಟನ್ 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 ನೋಡಿ, ರಿಂಗ್ ಲೈಟ್. ಆಸೆ ಇತ್ತು ರಿಂಗ್ ಲೈಟ್ ತೊಗೊಬೇಕು ಅಂತ, ಲಾಸ್ಟ್ ಇಯರ್ ತೊಗೊಂಬಿಟ್ಟೆ. ನಮ್ಮ ಅಕ್ಕಗೆ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಕ್ಕ ಕಂಪಲ್ಸರಿ ವಿಡಿಯೋ ನೋಡ್ತಾರೆ. ಫ್ರೆಂಡ್ಸ್ ಈಗ ರಕ್ಷಾಬಂಧನ ಹೋಗ್ತಾಯಿದ್ದೀನಿ. ಅವಾಗಿಂದ ಸ್ವಲ್ಪ ನಿದ್ದೆ ಮಾಡ್ಬಿಟ್ಟಿದ್ದೆ. ಈಗ ರಕ್ಷಾಬಂಧನ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ರಕ್ಷಾಬಂಧನಕ್ಕೆ ಹೋಗಿ ಅವನೇನು ಹೇಳ್ತಾನೆ ನೋಡ. ನಂಗೆ ಜಾಸ್ತಿ ಚಾಲೆಂಜಿಂಗ್ ಐಡಿಯಾಸ್ ಎಲ್ಲ ಐತೆ, ಅದನ್ನ ಮಾಡಬೇಕು ಅಂತ. ಆದರೆ ನಮ್ಮ ಹುಡುಗರೇ ಸಿಗ್ತಾಯಿಲ್ಲ. ಸಿಗೋ ಗಂಟ ಏನೋ ಒಂದು ಮಾಡೋಣ. ಅಲ್ಲಿವರೆಗೂ ಬನ್ನಿ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.